ಮಣ್ಣಿನ ಸವೆತಕ್ಕೆ ಕಾರಣಗಳು ಏನು? ಮಣ್ಣಿನ ಸವೆತಕ್ಕೆ ಯಾವೆಲ್ಲ ಕಾರಣಗಳಾಗುತ್ತವೆ? ಈ ಮಣ್ಣಿನ ಸವೆತ ಅನ್ನೋದು ಭೂಮಿಯ ಮೇಲ್ಪದರ ಅಂತಕ್ಕಂಥದ್ದು ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವುದನ್ನು ನಾವು ಮಣ್ಣಿನ ಸವೆತ ಅಂತ ಕರಿತೀವಿ. ಇದು ಯಾವುದರಿಂದ ಆಗುತ್ತೆ ಅಂದರೆ ಅರಣ್ಯಗಳ ಕಡಿತದಿಂದ, ಅಂದರೆ ಅರಣ್ಯಗಳು ಏನೇನಿದಾವೆ ಅವುಗಳನ್ನು ನಾಶ ಮಾಡುವುದರಿಂದ ಈ ಮಣ್ಣಿನ ಸವೆತ ಉಂಟಾಗುತ್ತೆ. ಅದೇ ರೀತಿ ಹೆಚ್ಚಿನ ದನಕರುಗಳನ್ನು ಮೇಯಿಸುವುದರಿಂದ ಈ ಒಂದು ಮಣ್ಣಿನ ಸವೆತ ಉಂಟಾಗುತ್ತೆ. ಏನು ವೈಜ್ಞಾನಿಕ ಮಾದರಿಯಲ್ಲಿ ಬೇಸಾಯ ಮಾಡಬೇಕು, ಅದನ್ನು ಬಿಟ್ಟು ಅವೈಜ್ಞಾನಿಕ ವಿಧಾನದಲ್ಲಿ ಬೇಸಾಯವನ್ನು ಅಳವಡಿಸಿಕೊಂಡಾಗ ಈ ಮಣ್ಣಿನ ಸವೆತ ಉಂಟಾಗಬಹುದು. ಅದೇ ರೀತಿ ಅಧಿಕ ನೀರಾವರಿಯನ್ನು ಬಳಸುವುದರಿಂದ ಇಟ್ಟಿಗೆ, ಹೆಂಚು ಮತ್ತು ಮಡಿಕೆ ತಯಾರಿಕೆಗೆ ಮೇಲ್ಮಣ್ಣಿನ ಪದರವನ್ನು ಅತಿಯಾಗಿ ಬಳಕೆ ಮಾಡುವುದರಿಂದ ಈ ಮಣ್ಣಿನ ಸವೆತವು ಉಂಟಾಗುತ್ತೆ. ಅದೇ ರೀತಿ ಮಳೆಗಾಲದಲ್ಲಿ ರಭಸವಾಗಿ ಹರಿಯುವ ನೀರು ಮತ್ತು ಪ್ರವಾಹಗಳಿಂದಲೂ ಸಹ ಈ ಮಣ್ಣಿನ ಸವೆತ ಅನ್ನೋದು ಉಂಟಾಗುತ್ತೆ. ಇವು ಮಣ್ಣಿನ ಸವೆತಕ್ಕೆ ಕಾರಣಗಳಾಗ್ತವೆ. ಅದೇ ರೀತಿ ಪರ್ವತ ಮಣ್ಣಿನ ಲಕ್ಷಣಗಳು ಯಾವುವು? ಮಣ್ಣಿನ ಲಕ್ಷಣಗಳು ಯಾವಾಗಿರುತ್ತವೆ? ಈ ಪರ್ವತ ಮಣ್ಣು ಅಂತಕ್ಕಂಥದ್ದು ಕೊಳೆತ ಜೈವಿಕಾಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಆ ಮಣ್ಣಿನಲ್ಲಿ ಹೊಂದಿರುತ್ತದೆ. ಇದರಲ್ಲಿ ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ಕಾಣಬಹುದು ನಾವು. ಈ ಪರ್ವತ ಮಣ್ಣು ಈ ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ಒಳಗೊಂಡಿರುತ್ತೆ. ಅದೇ ರೀತಿ ಈ ಪರ್ವತ ಮಣ್ಣು ಹಿಮಾಲಯದ ಪಾದಬೆಟ್ಟಗಳು, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಜಮ್ಮು ಕಾಶ್ಮೀರಗಳಲ್ಲಿ ಹೆಚ್ಚಾಗಿ ನಾವು ಈ ಪರ್ವತ ಮಣ್ಣನ್ನು ಕಾಣಬಹುದು. ಈ ಪರ್ವತ ಮಣ್ಣು ಕಾಫಿ, ಚಹಾ ಮತ್ತು ಸಾಂಬಾರು ಪದಾರ್ಥಗಳನ್ನು ಬೆಳೆಯಲು ಮತ್ತು ಹಣ್ಣು ಹಂಪಲುಗಳನ್ನು ಬೆಳೆಯಲು ಈ ಮಣ್ಣು ಸೂಕ್ತವಾಗಿರುತ್ತದೆ. ಇದು ಪರ್ವತ ಮಣ್ಣಿನ ಲಕ್ಷಣಗಳಾಗಿರುತ್ತೆ. ಅದೇ ರೀತಿ 20ನೇ ಪ್ರಶ್ನೆ, ಕೆಂಪು ಮಣ್ಣನ್ನು ಕುರಿತು ವಿವರಿಸಿ ಅಥವಾ ಕೆಂಪು ಮಣ್ಣಿನ ಲಕ್ಷಣಗಳು ಯಾವುವು? ಈ ಕೆಂಪು ಮಣ್ಣು ಅಂತಕ್ಕಂಥದ್ದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚಾಗಿ ವಿಸ್ತಾರವಾಗಿ ಹರಡಿಕೊಂಡಿದೆ. ಅದೇ ರೀತಿ ಈ ಕೆಂಪು ಮಣ್ಣನ್ನು ನಾವು ಕನ್ಯಾಕುಮಾರಿಯಿಂದ ಝಾನ್ಸಿಯವರೆಗೆ ಹೆಚ್ಚಾಗಿ ಕಾಣಬಹುದು. ಈ ಪರ್ವತ ಮಣ್ಣು ಕಚ್ ಪ್ರದೇಶದಿಂದ ರಾಜ್ಮಹಲ್ ಬೆಟ್ಟಗಳವರೆಗೂ ಸಹ ವ್ಯಾಪಿಸಿದೆ. ಈ ಪರ್ವತ ಮಣ್ಣು ರಾಗಿ, ಹೊಗೆಸೊಪ್ಪು, ಎಣ್ಣೆಕಾಳುಗಳು, ಕಬ್ಬು ಮುಂತಾದ ಬೆಳೆಗಳನ್ನು ಬೆಳೆಯಲು ಈ ಕೆಂಪು ಮಣ್ಣು ರಾಗಿ, ಹೊಗೆಸೊಪ್ಪು ಮತ್ತು ಎಣ್ಣೆ ಕಾಳುಗಳನ್ನು, ಕಬ್ಬು ಬೆಳೆಗಳನ್ನು ಬೆಳೆಯೋದಕ್ಕೆ ಸೂಕ್ತವಾಗಿರುತ್ತೆ. ಅದೇ ರೀತಿ ಈ ಜಂಬಿಟ್ಟಿಗೆ ಮಣ್ಣು ಕೆಂಪು ಬಣ್ಣವನ್ನು ಹೊಂದಿರುತ್ತೆ. ಕಾರಣ ಏನು? ಈ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಕಬ್ಬಿಣದ ಅಂಶ ಅಂದರೆ ಕಬ್ಬಿಣದ ಆಕ್ಸೈಡ್ಗಳು ಮಣ್ಣಿಗೆ ವಿಶಿಷ್ಟವಾದ ಕೆಂಪು ಬಣ್ಣವನ್ನು ನೀಡುತ್ತವೆ. ಈ ಒಂದು ಕೆಂಪು ಮಣ್ಣು ಹೆಚ್ಚು ಮಳೆ ಮತ್ತು ತೇವ ಒಣಗುವಿಕೆಯ ಚಕ್ರವಿರುವ ಪ್ರದೇಶಗಳಲ್ಲಿ ಇದು ರೂಪುಗೊಳ್ಳುತ್ತದೆ. ಈ ಮಣ್ಣು ಸಾಮಾನ್ಯವಾಗಿ ಸಾರಜನಕ, ಸುಣ್ಣ ಮತ್ತು ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ಈ ಮಣ್ಣಿನಲ್ಲಿ ತೀರಾ ವಿರಳವಾಗಿರುತ್ತವೆ ಹಾಗೂ ಕಡಿಮೆ ಇರುತ್ತೆ. ಈ ಮಣ್ಣನ್ನು ಏನಕ್ಕಾಗಿ ಉಪಯೋಗಿಸ್ತಾರೆ ಅಂದರೆ ಇಟ್ಟಿಗೆಗಳನ್ನು ತಯಾರಿಸಲು ಮತ್ತು ಕಾಫಿ, ಚಹಾ ಮತ್ತು ಗೋಡಂಬಿ ಬೆಳೆಗಳನ್ನು ಬೆಳೆಯಲು ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಈ ಮಣ್ಣನ್ನು ಹೆಚ್ಚಾಗಿ ಸೂಕ್ತವಾಗಿರುತ್ತೆ ಹಾಗೂ ಬಳಸ್ತಾರೆ. ಅದು ನೆಕ್ಸ್ಟು 22ನೇ ಪ್ರಶ್ನೆ, ಮಣ್ಣಿನ ಸವೆತವು ಹಲವಾರು ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಏಕೆ? ಅಥವಾ ಮಣ್ಣಿನ ಸವೆತದ ಪರಿಣಾಮಗಳು ಯಾವ್ಯಾವು? ಮಣ್ಣಿನ ಸವೆತ ಉಂಟಾಗೋದ್ರಿಂದ ಏನೆಲ್ಲ ಪರಿಣಾಮಗಳು ಆಗುತ್ತವೆ? ಈ ಮಣ್ಣಿನ ಸವೆತ ಉಂಟಾದಾಗ ಈ ಮಣ್ಣು ಹರಿದುಕೊಂಡು ಹೋಗಿ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅದೇ ರೀತಿ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ. ನದಿಗಳು ಹರಿದುಕೊಂಡು ಬರುವಾಗ ತಮ್ಮ ದಿಕ್ಕನ್ನು ಸಹ ಬದಲಾಯಿಸುವ ಸಾಧ್ಯತೆ ಇರುತ್ತದೆ. ಜಲಾಶಯ ಮತ್ತು ಕೆರೆಗಳ ನೀರಿನ ಸಂಗ್ರಹಣಾ ಸಾಮರ್ಥ್ಯವೂ ಸಹ ಈ ಮಣ್ಣಿನ ಸವೆತದಿಂದ ಕಡಿಮೆಯಾಗುತ್ತದೆ. ಅದೇ ರೀತಿ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣವೂ ಸಹ ಕಡಿಮೆಯಾಗುತ್ತದೆ. ಯಾವಾಗ ಈ ಮಣ್ಣಿನ ಸವೆತ ಉಂಟಾಗ್ತಾ ಇದ್ದಾಗ ಈ ಭೂಮಿಯಲ್ಲಿ ನೀರು ಇಂಗುವ ಪ್ರಮಾಣ ಸಹ ಕಡಿಮೆಯಾಗುತ್ತದೆ. ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ. ಸ್ವಾಭಾವಿಕ ಚಿಲುಮೆಗಳು ಸಹ ನಮಗೆ ನೈಸರ್ಗಿಕವಾಗಿ ಇದಾವೆ ಸ್ವಾಭಾವಿಕ ಚಿಲುಮೆಗಳು, ಇವು ಸಹ ಬತ್ತಿ ಹೋಗುತ್ತವೆ. ಕೃಷಿ ಉತ್ಪಾದನೆಯ ಮೇಲೆ ಇದು ತೀವ್ರವಾಗಿ ಪರಿಣಾಮವನ್ನು ಈ ಮಣ್ಣಿನ ಸವೆತ ಅನ್ನೋದು ಬೀರುತ್ತದೆ. ಅದೇ ರೀತಿ ನಾವು ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು? ಮಣ್ಣಿನ ಸವೆತವನ್ನು ಹೇಗೆ ನಾವು ತಡೆಗಟ್ಟಬಹುದು? ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದರಿಂದ ಈ ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು. ಅದೇ ರೀತಿ ಅಡ್ಡ ಬದುಗಳನ್ನು ಸಹ ನಿರ್ಮಾಣ ಮಾಡೋದ್ರ ಮುಖಾಂತರ ನಾವು ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು. ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳನ್ನು ನಿರ್ಮಾಣ ಮಾಡುವುದರ ಮೂಲಕ
ಒಂದು ಹಂತದಲ್ಲಿ ಒಂದು ವ್ಯವಸಾಯ, ಇನ್ನೊಂದು ಹಂತದಲ್ಲಿ ಇನ್ನೊಂದು ವ್ಯವಸಾಯವನ್ನು ಮಾಡ್ತಕ್ಕಂಥ ಕ್ಷೇತ್ರಗಳ ನಿರ್ಮಾಣ ಮಾಡೋದ್ರ ಮೂಲಕ ಈ ಮಣ್ಣಿನ ಸವೆತವನ್ನು ನಾವು ತಡೆಗಟ್ಟಬಹುದು. ಸೊ ಅದೇ ರೀತಿ ಅರಣ್ಯ ನಾಶವನ್ನು ಕಡಿಮೆ ಮಾಡುವುದರಿಂದ ಈ ಮಣ್ಣಿನ ನಾಶವನ್ನು ತಡೆಗಟ್ಟಬಹುದು. ಹೆಚ್ಚು ಹೆಚ್ಚು ಮರಗಿಡಗಳನ್ನು ಬೆಳೆಸುವುದರಿಂದ ಇವುಗಳನ್ನು ನಾವು ತಡಬಹುದು. ಸೊ ಅರಣ್ಯೀಕರಣ ಮಾಡುವುದು, ಸಸ್ಯಗಳ ಸಂರಕ್ಷಣೆ ಮಾಡುವುದು, ಹೆಚ್ಚು ಅರಣ್ಯಗಳನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಗಿಡ ಸಸ್ಯಗಳನ್ನು ನೆಡ್ತಕ್ಕಂಥದ್ದು ಮಾಡುವ ಕಾರ್ಯಗಳಿಂದ ನಾವು ಈ ಒಂದು ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು. ಸೊ ಅದೇ ರೀತಿ ಅತಿಯಾಗಿ ದನಕರುಗಳನ್ನು ಮೇಯಿಸುವುದನ್ನು ನಿಯಂತ್ರಿಸುವುದರಿಂದ ಸಹ ನಾವು ಈ ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು. ಅದೇ ರೀತಿ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಿ ನೀರನ್ನು ಇಂಗುವಂತೆ ಮಾಡುವುದರಿಂದ ಈ ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು. ಅದೇ ರೀತಿ ನದಿ, ಕೆರೆ, ಕಟ್ಟೆಗಳಲ್ಲಿ ತುಂಬಿರತಕ್ಕಂಥ ಹೂಳನ್ನು ತೆಗೆಯುವುದರ ಮುಖಾಂತರ ನಾವು ಈ ಒಂದು ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು. ಸೊ ಅದು ಮಣ್ಣಿನ ಸವೆತವನ್ನು ತಡೆಗಟ್ಟತಕ್ಕಂಥ ಕ್ರಮಗಳು. ಸೊ ಅದೇ ರೀತಿ ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿರುತ್ತೆ, ಇವೆರಡರ ನಡುವಿನ ವ್ಯತ್ಯಾಸಗಳೇನು? ಸೊ ಈ ಕಪ್ಪು ಮಣ್ಣು ಅಂತಕ್ಕಂಥದ್ದು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗುತ್ತದೆ. ಸೊ ಈ ಒಂದು ಕಪ್ಪು ಮಣ್ಣು ತುಂಬ ಫಲವತ್ತಾಗಿರುತ್ತದೆ. ಕಬ್ಬಿಣ, ಸುಣ್ಣ, ಮೆಗ್ನೀಷಿಯಂ ಕಾರ್ಬೋನೇಟ್ಗಳನ್ನು ಅಧಿಕವಾಗಿ ಹೊಂದಿರುತ್ತೆ. ಸೊ ಈ ಒಂದು ಕಪ್ಪು ಮಣ್ಣು ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ ಬೆಳೆಗಳಿಗೆ ಅತ್ಯಂತ ಸೂಕ್ತವಾಗಿರುತ್ತದೆ. ಸೊ ಈ ಒಂದು ಕಪ್ಪು ಮಣ್ಣು ಒಣ ಬೇಸಾಯಕ್ಕೂ ಸಹ ಸೂಕ್ತವಾಗಿರುತ್ತದೆ. ಈ ಮಣ್ಣನ್ನು ನಾವು ಹೆಚ್ಚಾಗಿ ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಕರ್ನಾಟಕದಲ್ಲಿ ಕಾಣಬಹುದು. ಸೊ ಅದೇ ರೀತಿ ಜಂಬಿಟ್ಟಿಗೆ ಮಣ್ಣು, ಇದು ಜಂಬಿಟ್ಟಿಗೆ ಮಣ್ಣು 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ರಚನೆಯಾಗುತ್ತದೆ. ಸೊ ಈ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಫಲವತ್ತತೆ ಅನ್ನೋದು ತೀರಾ ಕಡಿಮೆ ಇರುತ್ತದೆ. ಸೊ ಇದರಲ್ಲಿ ಸಾರಜನಕ ಮತ್ತು ಲವಣಗಳ ಕೊರತೆಯೂ ಸಹ ಇರುತ್ತದೆ. ಸೊ ಅದೇ ರೀತಿ ಈ ಜಂಬಿಟ್ಟಿಗೆ ಮಣ್ಣು ಕಾಫಿ, ಟೀ, ತೋಟಗಾರಿಕಾ ಬೆಳೆಗಳಿಗೆ ಅತ್ಯಂತ ಸೂಕ್ತವಾಗಿರುತ್ತದೆ. ಸೊ ಮಳೆಗಾಲದಲ್ಲಿ ಮೃದುವಾಗಿ, ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗುತ್ತದೆ. ಸೊ ಈ ಮಣ್ಣು ಜಂಬಿಟ್ಟಿಗೆ ಮಣ್ಣು ಮಳೆಗಾಲದಲ್ಲಿ ಮೃದುವಾಗಿಯೂ, ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗೂ ಸಹ ಸಾಧ್ಯತೆ ಇರುತ್ತೆ. ಸೊ ಅದೇ ರೀತಿ ಈ ಜಂಬಿಟ್ಟಿಗೆ ಮಣ್ಣನ್ನು ನಾವು ಪಶ್ಚಿಮ ಘಟ್ಟಗಳು, ವಿಂಧ್ಯ ಪರ್ವತಗಳಲ್ಲೂ, ಸಾತ್ಪುರ, ಪೂರ್ವಾಂಚಲ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು. ಸೊ ಅದೇ ರೀತಿ ಭಾರತದಲ್ಲಿ ಕಂಡುಬರುವ ಪ್ರಮುಖ ಮಣ್ಣಿನ ವಿಧಗಳು ಯಾವ್ಯಾವು? ಸೊ ಒಂದನೇದು ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣು, ಸೊ ಮರುಭೂಮಿ ಮಣ್ಣು, ಪರ್ವತ ಮಣ್ಣು ಅಂತ ನಾವು ಭಾರತದಲ್ಲಿ ವಿವಿಧ ರೀತಿಯ ಮಣ್ಣನ್ನು ನಾವು ಕಾಣಬಹುದು. ಸೊ ಅದೇ ರೀತಿ ಮರುಭೂಮಿ ಮಣ್ಣು ಮತ್ತು ಮೆಕ್ಕಲು ಮಣ್ಣಿನ ನಡುವಿನ ವ್ಯತ್ಯಾಸಗಳು ಯಾವುವು? ಮರುಭೂಮಿ ಮಣ್ಣು. ಸೊ ಮರುಭೂಮಿ ಮಣ್ಣು ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶ ಪ್ರದೇಶಗಳಲ್ಲಿ ರಚನೆಯಾಗಿರುತ್ತೆ. ಸೊ ಇದು ಹೆಚ್ಚಾಗಿ ನಾವು ರಾಜಸ್ಥಾನ, ಪಂಜಾಬ್, ಹರಿಯಾಣ, ಕಚ್ ಪ್ರದೇಶಗಳಲ್ಲಿ ಕಾಣಬಹುದು. ಸೊ ಈ ಮರುಭೂಮಿ ಮಣ್ಣಲ್ಲಿ ಕಣಗಳ ನಡುವೆ ಅಧಿಕ ರಂಧ್ರತೆ ಇರುತ್ತದೆ. ಸೊ ನೀರು ಇಲ್ಲದೆ ತೀವ್ರವಾಗಿ ಬಸಿದು ಹೋಗುವ ಸಾಧ್ಯತೆಗಳು ಸಹ ಇರುತ್ತೆ. ಸೊ ಈ ಮರುಭೂಮಿ ಮಣ್ಣಲ್ಲಿ ಸಜ್ಜೆ, ಖರ್ಜೂರ ಬೆಳೆಗಳನ್ನು ನಾವು ಹೆಚ್ಚಾಗಿ ಕಾಣಬಹುದು. ಅದೇ ರೀತಿ ಮೆಕ್ಕಲು ಮಣ್ಣು. ನದಿಗಳು ಪರ್ವತಗಳಿಂದ ಹೊತ್ತು ತಂದು ಸಂಚಯಿಸುವುದರಿಂದ ಈ ಒಂದು ಮೆಕ್ಕಲು ಮಣ್ಣು ನಿರ್ಮಾಣವಾಗುತ್ತೆ. ಸೊ ಭಾರತದಲ್ಲಿ ಹೆಚ್ಚು ವಿಸ್ತಾರವಾಗಿ ಈ ಮಣ್ಣು ಹಬ್ಬಿದೆ. ಉತ್ತರ ಪ್ರದೇಶ, ಬಿಹಾರ, ಪಂಜಾಬ್, ಹರಿಯಾಣಗಳಲ್ಲಿ ಈ ಮಣ್ಣನ್ನು ನಾವು ಕಾಣಬಹುದು. ಈ ಒಂದು ಮಣ್ಣು ಗೋಧಿ, ಭತ್ತ, ಕಬ್ಬು, ಹತ್ತಿ ಮತ್ತು ಸೆಣಬು ಬೆಳೆಗಳನ್ನು ಬೆಳೆಯೋದಕ್ಕೆ ಈ ಒಂದು ಮಣ್ಣು ಸೂಕ್ತವಾಗಿದೆ. ಸೊ ಅದೇ ರೀತಿ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿನ ನಡುವಿನ ವ್ಯತ್ಯಾಸ ಅಥವಾ ಕಪ್ಪು ಮಣ್ಣು ಕೆಂಪು ಮಣ್ಣಿನಿಗಿಂತ ಹೇಗೆ ಭಿನ್ನವಾಗಿದೆ? ಈ ಕಪ್ಪು ಮಣ್ಣನ್ನು ನಾವು ರೆಗೂರ್ ಮಣ್ಣು ಅಂತ ಕರಿತೀವಿ. ಕಪ್ಪು ಹತ್ತಿ ಮಣ್ಣು ಬೆಳೆಯುವ ಮಣ್ಣು ಅಂತ ಕರಿತೀವಿ ನಾವು. ಸೊ ಈ ಒಂದು ಕಪ್ಪು ಮಣ್ಣು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ರಚನೆಯಾಗುತ್ತೆ. ಸೊ ಈ ಒಂದು ಕಪ್ಪು ಮಣ್ಣು ಅತ್ಯಂತ ಫಲವತ್ತಾಗಿದ್ದು ತೇವಾಂಶವನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯವನ್ನು ಸಹ ಹೊಂದಿರುತ್ತೆ. ಸೊ ಇದರಲ್ಲಿ ನಾವು ಹತ್ತಿ, ಗೋಧಿ, ಜೋಳ, ಈರುಳ್ಳಿ, ಮೆಣಸಿನಕಾಯಿ ಬೆಳೆಗಳನ್ನು ಬೆಳೆಯಲು ಈ ಒಂದು ಮಣ್ಣು ಸೂಕ್ತವಾಗಿರುತ್ತೆ. ಸೊ ಈ ಒಂದು ಕೆಂಪು ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದೊಂದು ಕನ್ಯಾಕುಮಾರಿಯಿಂದ ಝಾನ್ಸಿವರೆಗೆ, ಕಚ್ಚಿನಿಂದ ರಾಜಮಹಲ್ ಬೆಟ್ಟಗಳವರೆಗೆ ಈ ಮಣ್ಣನ್ನು ನಾವು ಕಾಣಬಹುದು. ಸೊ ಈ ಒಂದು ಕೆಂಪು ಮಣ್ಣು ರಾಗಿ, ಹೊಗೆ ಸೊಪ್ಪು, ಎಣ್ಣೆ ಕಾಳುಗಳನ್ನು ಬೆಳೆಯಲು ಸೂಕ್ತವಾಗಿರುತ್ತೆ. ಸೊ ಇದು ವಿವರಣಾತ್ಮಕ ಪ್ರಶ್ನೆಗಳು, ಪ್ರಮುಖವಾದಂಥ ವಿವರಣಾತ್ಮಕ ಪ್ರಶ್ನೆಗಳು.